ಇದಕ್ಕೊಂದು ಪೂರಕ ಉದಾಹರಣೆ ಮಾತನಾಡ್ತೀನಿ. ಆ ಗೋಪಾಲ ಸ್ವಾಮಿ ಹೊಂಡ ಖಾಲಿ ಮಾಡಿಸ್ತೀವಿ ಅಂತ ನಾವು ಹೇಳ್ತಾನೆ ಇದ್ದೀವಿ. ಗೋಪಾಲ ಸ್ವಾಮಿ ಹೊಂಡ ಯಾಕೆ ಖಾಲಿ ಮಾಡಿಸ್ಬೇಕು ಅಂದರೆ ನೀರು ಸಿಕ್ಕಂಗೆ ಮಾಡಬೇಕು ಅಂತ ಅಲ್ಲ. ನೀರು ಬೇಕಾದಷ್ಟು ಜಲ ಇದೆ, ಬೇಕಾದಷ್ಟು ಬರುತ್ತೆ, ಬೇಕಾದಷ್ಟು ಜಲ ಬರುತ್ತೆ, ಅದಲ್ಲ ಒಂದೇ ತಿಂಗಳು ತುಂಬುತ್ತೆ. ಅದಕ್ಕೆ ರಸ ಸಿಕ್ಕ ಆಶೀರ್ವಾದ ಬೇರೆ ಇದೆ ಅಂತ ಮಾತು ಅಲ್ಲ ಸ್ವಾಮಿ. ಅದ್ರ ಒಳಗಡೆ ಮೂಲಿಗೆ ಬಾವಿ ಇದೆ, ಅದು ಕಲಂಬರಕ್ಕೂ ಹೋಗುತ್ತೆ. ಆ ಹೂಲೆ ಬಾವಿಯ ಸ್ಟ್ರಕ್ಚರ್ ನೋಡಬೇಕು. ಅಷ್ಟೇ ಅಲ್ಲ, ಇರ್ತಕ್ಕಂಥ ರಾಣಿ ವಾಸ್ತವರೆಲ್ಲ ಬಂದು ಅದ್ರಲ್ಲಿ ಬಿದ್ದು ಎಲ್ಲವೂ ನಗರ ಆನೆಗಳಲ್ಲಿ ಚೆಲ್ಲಿದ್ರು ಅಂತ ಹೇಳ್ತಾರೆ. ನಾವು ಅದನ್ನು ಸಂಗ್ರಹಿಸ್ಕೊಳ್ಬೇಕು ಅಂತಲ್ಲ, ಹೊರಪಡ ಆ ಗೋಪಾಲ ಸ್ವಾಮಿ ದೇವಸ್ಥಾನದ್ದು ಕಂಚಿನ ಅಂತಂದ್ರೆ ಮುಳುಗಿದೆ ಅಂತ ಹೇಳ್ತಾರೆ. ಈ ಎಲ್ಲಿವರೆಗೂ ಈ ಕಥೆಗಳನ್ನು ಕೇಳೋದು? ಒಂದು ಸಾರಿ ಅದನ್ನು ಪೂರ್ತ ತೆಗೆದು ಕೆಸ ಸಹಿತ ಹೊರಗಡೆ ಹಾಕಿ ನೋಡಿ ಶುದ್ಧ ಮಾಡಿ ಇಷ್ಟೇ ಇದ್ರು ಅಡೆ ಬರಹ ಅಂತ ನಿರ್ಧರಿಸಲಿಕ್ಕೆ ಆಗಲ್ವೇನ? ಅದೇ ರೀತಿ ಇಲ್ಲಿ ಕೂಡ ಏನು ಅಂದ್ರೆ ಎಲ್ಲಿಯವರೆಗೆ ಈ ಶಾಸನವನ್ನ ಅವ್ರು ಆಗೋದಿದ್ರು ಇವ್ರು ಹೋಗಿದ್ರು, ಎಲ್ಲಿವರೆಗೆ ಇವ್ರು ಜನ ಚರ್ಚೆ ತೆಗೆದುಕೊಂಡು ಬನ್ನಿ, ಎಷ್ಟೋ ಪೇಜ್ ಇಟ್ಕೊಳ್ಳಿ, ಬನ್ನಿ ಅಲ್ಲಿ ನಿಂತ್ಕೊಳ್ಳೋಣ, ಇವರೆಲ್ಲ ಬರಲಿ ನೋಡಿ ಒಂದೊಂದು ಅಕ್ಷರವನ್ನು ನೋಡ್ಕೊಳ್ಳೋಣ. ಅಲ್ಲಿ ಅಕ್ಷರಗಳೇ ಇಲ್ಲ, ನಿಜ ಅಳಿಸ್ಕೊಂಡು ಹೋಗಿದೆ. ಅಳಿಸಬೇಕು ನಾನು ಬಹಳ ವರ್ಷಗಳ ಹಿಂದೆಲೇ ಬರೆದಿದ್ದೆ ಪ್ರಯಾಣಿಯಲ್ಲಿ. ಅಳಿಸ್ಕೊಂಡು ಹೋಗಲಿ ವೈರಶಾಸನ ಶಾಸನ ಆಗಲೇ ಅಳಿಸಿ ಹೋಗಿತ್ತು. ಅದರಿಂದ ಸ್ವತಂತ್ರ ಕೆಲವು ಅಕ್ಷರಗಳು 65 ಶವಾಸನಗಳಲ್ಲಿ ಒಂದು ಭಿನ್ನವಾಗಿದೆ ಅಂತ ಹೇಳಿ ನಮ್ಮ ಲಕ್ಷ್ಮೀ ಶೆಟ್ಟಿ ಅವರಿಗೆ ಹೇಳಿದ್ದಾರೆ. ಈ ಭಿನ್ನತೆ ಕುರಿತು ನಾವು ಪರಿಶೀಲಿಸಬೇಕಾಗಿದೆ. ಸೀತಾರಾಮ ಜಾಗೀರ್ದಾರ್ ಅವರು ಹೇಳೋ ಪ್ರಕಾರ ಆ ಶಾಸನದ ಮೇಲ್ಭಾಗ ಇನ್ನೂ ಅಕ್ಷರಗಳೆಲ್ಲ ಅಳಿಸಿಕೊಂಡು ಹೋಗಿದೆ. ಅಳಿಸ್ಕೊಂಡು ಹೋಗಿದೆ ಅಂತ ಹೇಳಿದ್ರೆ ಶಾಸನದ ಲಕ್ಷಣಗಳು ಇಲ್ಲ, ಅಳಿಸ್ಕೊಂಡು ಹೋಗಿರೋದು ಇಲ್ಲ. ಇಷ್ಟೇ ಸಾಲು, ಮೂರೇ ಸಾಲು ಅನ್ನೋ ಹಾಗೆ. ಅದಕ್ಕೆ ಈ ನನಗೆ ಅನ್ಸೋದು ಏನಂದರೆ ಸ್ವಲ್ಪ ನಿಷ್ಠುರವಾಗಿ ಹೇಳಬೇಕಂತೆ. ಈ ಬೋಲಿಗಳನ್ನು ನಾವು ಚಿತ್ರದುರ್ಗದವ್ರ ಮಟ್ಟಿಗೆ, ಚಿತ್ರದುರ್ಗದ ಇತಿಹಾಸ ದಿನದ ಮಟ್ಟಿಗೆ ಈ ಇರ್ತಕ್ಕಂಥದ್ದು ಒಂದೇನು ಅಧಿಕೃತ ಒಂದು ವಿಶ್ವಸನೀಯ ಇತಿಹಾಸವನ್ನು ರಚಿಸುವ ಮಟ್ಟಿಗೆ ಇಂಥ ಗೊಂದಲಗಳನ್ನು ನಾವು ತಳಮಟ್ಟಕ್ಕೆ ಹೋಗೋದು. ಹೀಗಾಗಿ ಶಾಸನದ ಮರುಪರಿಶೀಲನೆ ಏನಿದೆಯಲ್ಲ, ಶಾಸನ ತಜ್ಞರಿಂದಲೇ ಸಾಧ್ಯ ಅಂತ ಒಂದು ಆಗಲಿ ಅಂತ ಭಾಷೆಗಳು ವ್ಯಕ್ತಪಡಿಸ್ತಾರೆ. ಇಲ್ಲಿ ಒಂದು ಎರಡು ಅನೌನ್ಸ್ಮೆಂಟ್ಸ್ ಸಂಕ್ಷಿಪ್ತವಾಗಿ. ಒಂದು ನಮ್ಮ ಈ ಲಕ್ಷ್ಮೀಶ್ ಹೆಗಡೆಯವರು ತಮ್ಮ ಪ್ರಬಂಧದ ಮೂಲಕ ಕದಂಬರ ಇತಿಹಾಸದ ಬಗ್ಗೆ ಗೊತ್ತಿಲ್ಲ, ನಮಗೆ ಸರಿ ಸ್ಪಷ್ಟವಾಗಿ ಬಂದಿರೋ ಪರಿಚಯ ಇಲ್ಲದ ಮುಖವಾಗಿ ನೀವು ಪರಿಚಯ ಮಾಡಿಸ್ಕೊಟ್ರೆ ಆ ನಿಟ್ಟಿಗೆ ನಾವು ನಿಮ್ಗೆ ಆಭಾರಿಯಾಗಿದ್ದೇವೆ. ಮತ್ತೆ ಕದಂಬರ ಇತಿಹಾಸಕ್ಕೆ ಒಂದು ಕುರಿತಂತೆ ಏನಿದೆಯಲ್ಲ ಅದರ ವಿಸ್ತಾರವನ್ನೆಲ್ಲವೂ ಕೂಡ ಅವರು ಹೇಳೋದಕ್ಕೆ ನಾವು ಆಭಾರಿಯಾಗಿದ್ದೇವೆ. ನಿಮ್ಮ ಮಟ್ಟಿಗೆ ನೀವು ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ನನಗೆ ಸ್ಥಳೀಯವಾಗಿ ಮತ್ತಷ್ಟು ಈ ವಿಚಾರದಲ್ಲಿ ಅಧ್ಯಯನ ಮಾಡಲು ಕೂಡ ಒಂದು ರೀತಿಯ ಒಂದು ದೃಷ್ಟಿಯನ್ನು ಕೊಟ್ಟಿದ್ದೀವಿ. ನಾವು ಅದಕ್ಕೂ ಆಭಾರಿಯಾಗಿದ್ದೇವೆ. ಇನ್ನು ಉಳಿದಂತೆ ನಾವು ನಮ್ಮ ಸಮಸ್ಯೆಗಳನ್ನು ಬೆಳೆಸ್ಕೊಂಡು ಹೋಗ್ತೇವೆ. ಕೊನೆಯದಾಗಿ ಈ ಒಂದು ಅನೌನ್ಸ್ಮೆಂಟ್ ಏನಂದರೆ, ನಾವು ಮುಂದಿನ ತಿಂಗಳು ಫೆಬ್ರವರಿಯಲ್ಲಿ ಈ ಒಂದು ದಿನದ ವಿಚಾರ ಸಂಕಿರಣ ಏನಲ್ಲ, ಅದು ಒಂದು ರೀತಿ ಸಂಪನ್ಮೂಲ ವ್ಯಕ್ತಿಗಳಿಂದ ಸ್ವಾನುಭವ ನಿರೂಪಣೆ ಅಂತ ನಾವು ಕಾರ್ಯಕ್ರಮವನ್ನು ಇಟ್ಕೊಳ್ತಾ ಇದ್ದೇವೆ. ಇದರಲ್ಲಿ ಚಿತ್ರದುರ್ಗದವರೇ ಕೆಲವು ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸ್ತಾರೆ. ಪ್ರಬಂಧಗಳ ಮಂಡನೆ ಇಲ್ಲ, ಕೇವಲ ಒಂದು ಸ್ವಾನುಭವ ನಿರೂಪಣೆ, ಯಾವುದೇ ದುರಾಟನೆ ಇತ್ಯಾದಿ ಯಾವುದೇ ಒಂದು ರೀತಿಯ ಸಾಂಪ್ರದಾಯಿಕವಾದಂತಹ ಇರೋದಿಲ್ಲ. ಅಲ್ಲಿರ್ತಕ್ಕಂಥದ್ದು ಆರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ. ಈ ಮೊದಲು 2 ಗುಂಪುಗಳಲ್ಲಿ ಮಾತಾಡ್ತಾರೆ. ಮೊದಲನೇ ಗುಂಪಿನಲ್ಲಿ ಶ್ರೀ ಮೃತ್ಯುಂಜಯಪ್ಪನವರು ಭಾಗವಹಿಸಿ ಈ ಬೇಟೆಗಾರಿಕೆಯನ್ನು ಕುರಿತು ಮಾತಾಡ್ತಾರೆ. ದಯವಿಟ್ಟು ಕೂತ್ಕೊಳ್ಬೇಕು, ಈಗಲೇ ಶುರು ಮಾಡಬೇಕು. ಬೊಮ್ಮಣ್ಣ ಪೂಜಾರರು ಅವ್ರನ್ನ ಏನು ಕಣ್ಣು ಕಡೆ ಕಿರುಬಂದು ಕರಿತೀವಲ್ಲ, ಅವರು ಆರು ಕಣ್ಣುಗಳನ್ನು ಕುರಿತು ಮಾತಾಡ್ತಾರೆ. ಅದ್ಭುತವಾದಂಥ ಅನುಭವ ಆಗಿದೆ. ಸುತ್ತಾಡಿ ಡಿ ನಾಗರಾಜ್ ಏನು 4 ವರ್ಷ ನಗರಲ್ಲಿ ಇದ್ದಾರಲ್ಲ, ಅವರು ಚಾರಣವನ್ನು ಕುರಿತು ಮಾತಾಡ್ತಾರೆ. ಅವರು ಚಾರಣಿಗರು ಕೂಡ. KN ತಿಪ್ಪೇಸ್ವಾಮಿಯವರು ಛಾಯಾಚಿತ್ರಗ್ರಹಣ ಹೇಗೆಲ್ಲ ನಾವು ಈ ಬೇರೆ ಬೇರೆ ಕಣ್ಣೆಲೆಗಳಿಂದ ಈ ದೃಶ್ಯಗಳನ್ನು ನೋಡಬಹುದು, ಪ್ರವಾಸೋದ್ಯಮಕ್ಕೂ ಹೇಗೆ ನೆರವಾಗುತ್ತೆ, ಇತಿಹಾಸಕ್ಕೂ ಹೇಗೆ ನೆರವಾಗುತ್ತೆ, ಪ್ರವಾಸಕ್ಕೆ ಹೇಗೆ ನೆರವಾಗುವುದೇನೋ ಅವ್ರು ಹೇಳ್ತಾರೆ. ಇನ್ನು KN ನಾನು ಈ ಬೆಟ್ಟ ಪರಿಸರ ನಮ್ಮ ಸಂಶೋಧನಾ ತಂಡದ ಹಿನ್ನೆಲೆಯಲ್ಲಿ ನಾವು ಕಂಡುಕೊಂಡದ್ದನ್ನು ನಾವು ಹೇಳ್ತೇವೆ. ಹೇಗೆ